ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಮುಸ್ಲಿಮರು ಮುಂಡಗೋಡ್ ಪಟ್ಟಣದ 5 ಮಸೀದಿಗಳಲ್ಲಿ ಕೈಗೆ ಕಪ್ಪು ಪಟ್ಟಿ ಧರಿಸಿ ಶುಕ್ರವಾರ ಪ್ರಾರ್ಥನೆ ಮಾಡಿದರು. एक ऐसा दर्स दे रहा है, एक ऐसा सबक सिखा रहा है कि अगर उस सबक पर, उस दर्स पर मैं और आप अमल कर लें तो ये दावे के साथ इस मिंबर ನೂರಾನಿ ಮಸೀದಿ ಅಧ್ಯಕ್ಷ ಮೊಹಮ್ಮದ್ ಸಲೀಂ ನಂದಿಗಟ್ಟಿ ಮಾತನಾಡಿ, ವಕ್ಫ್ ಆಸ್ತಿ ಮೇಲೆ ಅನಾವಶ್ಯಕವಾಗಿ ಕೇಂದ್ರ ಸರ್ಕಾರ ಹಿಡಿತ ಸಾಧಿಸಲು ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೊಳಿಸುವುದನ್ನು ಮುಂಡಗೋಡ್ ತಾಲೂಕಿನ ಮುಸ್ಲಿಂ ಸಮುದಾಯದವರು ಬಲವಾಗಿ ಖಂಡಿಸುತ್ತೇವೆ ಎಂದರು. ವಕ್ಫ್ ಅಮೆಂಡ್ಮೆಂಟ್ ಬಿಲ್ ವಿರುದ್ಧವಾಗಿ ಅದರ ವಿರುದ್ಧವಾಗಿ ಇಂದು ನಾವು ಮುಸ್ಲಿಂ ಸಮಾಜದವರು ಮುಂಡಗೋಡದ 5 ಮಸೀದಿಯಲ್ಲಿ ಇಂದು ಈ ಒಂದು ವಕ್ಫಿನ ವಿರುದ್ಧವಾಗಿ ಕಪ್ಪು ಬಟ್ಟೆ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದರೆ ಇದು ಕೇಂದ್ರ ಸರ್ಕಾರವು ಮುಸ್ಲಿಮರ ಮೇಲೆ ಮಾಡಿದಂಥ ಗದಾಪ್ರಹಾರವಾಗಿದೆ. ಇದು ವಕ್ಫ್ ಆಸ್ತಿಗಳ ಮೇಲೆ ತಮ್ಮ ಒಂದು ಹಿಡಿತವನ್ನು ಸಾಧಿಸಲು ಮತ್ತು ಅನಾವಶ್ಯಕವಾಗಿ ಒಂದು ಮುದ್ದೆಯನ್ನು ಜನರ ಗಮನವನ್ನು ಬೇರೆಡೆ ಸೆಳೆಯಲು ಈ ಒಂದು ವಕ್ಫ್ ಕಾಯ್ದೆ ಅಮೆಂಡ್ಮೆಂಟ್ ಬಿಲ್ಲನ್ನು ಅನಾವಶ್ಯಕವಾಗಿ ಮಾಡಿದ್ದು. ಈ ಕಾಯ್ದೆಗೆ ನಾವು ಆಲ್ ಇಂಡಿಯಾ ಎಲ್ಲರೂ ಮುಸ್ಲಿಂ ಸಮಾಜದವರು ಇದನ್ನು ವಿರುದ್ಧ ಮಾಡ್ತಾ ಇದ್ದೀವಿ. ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ವಿರೋಧಿಸಿ ಪಟ್ಟಣದ 5 ಮಸೀದಿಗಳಲ್ಲಿ ಮುಸ್ಲಿಮರು ಕಪ್ಪು ಪಟ್ಟಿ ಧರಿಸಿ ನಮಾಜ್ ಮಾಡಿದ್ದಾರೆ. ಈ ಮೂಲಕ ಕಾಯ್ದೆ ತಿದ್ದುಪಡಿಯನ್ನ ವಿರೋಧಿಸಿದ್ದೇವೆ. ಕೇಂದ್ರ ಸರ್ಕಾರ ಮುಸ್ಲಿಂ ಸಮುದಾಯದವರ ಮೇಲೆ ಗದಾ ಪ್ರಹಾರ ನಡೆಸಿದ್ದು ಜನರ ಗಮನವನ್ನ ಬೇರೆಡೆ ಸೆಳೆಯಲು ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೊಳಿಸಿದೆ. ಕೂಡಲೇ ಇದನ್ನ ಹಿಂಪಡೆಯಬೇಕು, ಇಲ್ಲವಾದ್ರೆ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ಅವರು ಹೇಳಿದ್ರು. ಅದೇ ರೀತಿಯಾಗಿ ಇಂದು ಮುಂಡಗೋಡದಲ್ಲಿ ನಾವು ಎಲ್ಲ ಪಟ್ಟಣದಲ್ಲಿ ಮತ್ತು ತಾಲೂಕಿನಾದ್ಯಂತ ವಕ್ಫ್ ವಿರುದ್ಧವಾಗಿ, ವಕ್ಫ್ ಕಾಯ್ದೆಯ ವಿರುದ್ಧವಾಗಿ ಇದರ ಒಂದು ತಿದ್ದುಪಡಿ ಬಿಲ್ಲನ್ನು ತಂದಿದ್ದಾರೆ. ಇದರ ವಿರುದ್ಧವಾಗಿ ಜುಮ್ಮಾ ನಮಾಜನ್ನು ಮಾಡೋಕ್ಕಿಂತ ಪೂರ್ವದಲ್ಲಿ ನಾವು ಕಪ್ಪು ಪಟ್ಟೆಯನ್ನು ಧರಿಸಿ ಈ ಒಂದು ನಮಾಜನ್ನು ಮಾಡಿದ್ದೀವಿ. ಅದಕ್ಕೆ ನಮ್ಮ ಮುಸ್ಲಿಂ ಸಮಾಜದವರೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಸಹ ಕೇಂದ್ರ ಸರ್ಕಾರವು ಈ ತಿದ್ದುಪಡಿ ಬಿಲ್ಲನ್ನು ಹಿಂಪಡೆಯದಿದ್ದರೆ ಉಗ್ರವಾಗಿ ಹೋರಾಟವನ್ನು ಮಾಡುತ್ತೇವೆ ಅಂತೇಳಿ ಹೇಳಲು ಬಯಸಿ ನನಗೆ ಮಾತನಾಡುವ. ಈ ಸಂದರ್ಭದಲ್ಲಿ ರಫೀಕ್ ಇನಾಮ್ದಾರ್, ಅಲಿ ಹಸನ್ ಬೆಂಡಿಗೇರಿ, ಅನ್ವರ್ ಖಾನ್ ಪಠಾಣ್, ಫಕ್ರು ಸಾಬ್ ಬೆಂಡಿಗೇರಿ, ಮೋದಿನ್ ಸಾಬ್ ಮಲ್ಲಿಗಾರ್, ಮೊಹಮ್ಮದ್ ಅಸ್ಲಾಂ ಬೆಂಡಿಗೇರಿ, ಆತಿಫ್ ನಾಲಬಂದ ಮುಂತಾದವರು ಇದ್ದರು. ಕೆನರಾ ಬ್ಯಾಂಕ್ ನಮ್ಮ ಆಸ್ಪತ್ರೆಗೆ ಹೊಸದಾದ ಇಸಿಜಿ ಯಂತ್ರ ಮತ್ತು ಜೆರಾಕ್ಸ್ ಮಷಿನ್ ನೀಡಿದ್ದು ಆಸ್ಪತ್ರೆಯ ಕಾರ್ಯ ಇನ್ನಷ್ಟು ಉತ್ತಮಗೊಳಿಸಲು ಅನುಕೂಲವಾಗಲಿದೆ ಎಂದು ಹೊನ್ನಾವರ ತಾಲೂಕು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಕಿಣಿ ಹೇಳಿದರು. ಹೊನ್ನಾವರ ತಾಲೂಕಾ ಸರ್ಕಾರಿ ಆಸ್ಪತ್ರೆಗೆ ನೀಡಿದ ಇಸಿಜಿ ಮಷಿನ್ನಿಂದ ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆಗಳನ್ನು ಗುರುತಿಸಲು ಅನುಕೂಲವಾಗಲಿದ್ದು, ಇದರಿಂದ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಅನುಕೂಲವಾಗಲಿದೆ. ಇದೇ ರೀತಿ ತಾಲೂಕಿನ ಬ್ಯಾಂಕ್ಗಳು, ಸಂಘ ಸಂಸ್ಥೆಗಳು ಆಸ್ಪತ್ರೆಯ ಅಭಿವೃದ್ಧಿಯಲ್ಲಿ ಕೈಜೋಡಿಸಬೇಕೆಂದು ಅವರು ಕೆನರಾ ಬ್ಯಾಂಕಿನ ಹೊನ್ನಾವರ ಶಾಖೆ ನೀಡಿದ ಇಸಿಜಿ ಮತ್ತು ಜೆರಾಕ್ಸ್ ಮಷಿನ್ ಸ್ವೀಕರಿಸಿ ಮಾತನಾಡಿದರು. ಕೊಡ್ತಾ ಇದ್ದಾರೆ. ನಾವು ಭಾಳ ಎಲ್ಲ ಅವರಿಗೆ ಹೇಳಿದ್ವಿ, ನಿಮ್ಮ ಏನಾದರೂ ಒಂದು ಡೊನೇಷನನ್ನು ಮಾಡಿ ಅವರು ಭಾಳ ಮನಸ್ಸಿಂದ, ಒಳ್ಳೆಯ ಮನಸ್ಸಿನಿಂದ ಈ ಒಂದು
ಕೊಟ್ಟಿದ್ದಾರೆ. ಇದು ನಮಗೆ ಭಾಳ ಉಪಯೋಗ ಆಗುತ್ತೆ. ಎಸ್ಪೆಷಲಿ ಪ್ರಕಾಶ್ ನಾಯ್ಕರಿಗೆ ECG ಇದು ಯಾಕಂದರೆ ಇದು ಒಳ್ಳೆಯ ಮಷೀನ್ ಇದು ಕ್ಯಾಜುಯಾಲಿಟಿ ಅತ್ಯಂತ ಉಪಯೋಗ ಇರುವಂಥ ಒಂದು ಹಾಗೂ ಜೆರಾಕ್ಸ್ ಮಷೀನ್ ನಮಗೆ ಅತಿ ಅವಶ್ಯವಾಗಿದೆ. ಈ ಇದನ್ನು ಮಾಡುವಂಥ ನಮ್ಮ ಕೆನರಾ ಬ್ಯಾಂಕಿನ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಪ್ರಕಾಶ್ ನಾಯ್ಕ್ ಮಾತನಾಡಿ, ಕೆನರಾ ಬ್ಯಾಂಕ್ ನೀಡಿದ ಇಸಿಜಿ ಮಷಿನ್ ಕೊಡುಗೆ ಬಡ ರೋಗಿಗಳಿಗೆ ತುಂಬಾ ಅನುಕೂಲವಾಗಲಿದೆ ಎಂದು ಹೇಳಿದರು. ಕೆನರಾ ಬ್ಯಾಂಕ್ನ ಹೊನ್ನಾವರ ಶಾಖೆಯ ವ್ಯವಸ್ಥಾಪಕ ನವೀನ್ ಪಂಡಿತ್ ಮತ್ತು ಉಪವ್ಯವಸ್ಥಾಪಕ ಅಮೃತ ದಿವಾಕರ್ ಇಸಿಜಿ ಮತ್ತು ಜೆರಾಕ್ಸ್ ಮಷಿನ್ ಅನ್ನ ಆಸ್ಪತ್ರೆಗೆ ಹಸ್ತಾಂತರಿಸಿದ್ರು. ಆಸ್ಪತ್ರೆಯ ಸಹಾಯಕ ಅಧಿಕಾರಿ ಶಶಿಕಲಾ ನಾಯ್ಕ್ ಮಾತನಾಡಿ, ಕೆನರಾ ಬ್ಯಾಂಕಿನ ಸಹಾಯ ಹಸ್ತ ಆಸ್ಪತ್ರೆಗೆ ತುಂಬಾನೇ ಅನುಕೂಲವಾಗಲಿದೆ. ಆಫೀಸ್ ಕೆಲಸದಲ್ಲಿ ಜೆರಾಕ್ಸ್ ಮಷಿನ್ ತುಂಬಾನೇ ಉಪಯೋಗವಾಗಲಿದೆ. ಬ್ಯಾಂಕಿನ ಸಹಕಾರ ಇದೇ ರೀತಿ ಮುಂದುವರಿಯಲಿ ಎಂದು ಹೇಳಿದ್ರು. ಶಿಫ್ಟ್ ಮಾಡಬೇಕು ಅನ್ನೋ ಸರ್ಕ್ಯುಲರ್ ಬಂದ ನಂತರ ಅದನ್ನು ಹೇಗೆ ಮಾಡೋದು ಏನು ಮಾಡೋದು ಅಂತ ಯೋಚನೆಯಲ್ಲಿದ್ದಾಗ ಆವಾಗ ಅಸಿಸ್ಟೆಂಟ್ ಮ್ಯಾನೇಜರ್ ಇರುವಂಥ ಭರತ್ ಕುಮಾರ್ ಅವರು ಬಂದು ನನಗೆ ಭೇಟಿಯಾಗಿದ್ದರು. ಮೇಡಮ್ ಮತ್ತು ಹೀಗೆ ಇದೆ ಜಾಯಿಂಟ್ ಅಕೌಂಟ್ ಆಗಬೇಕು ನಿಮ್ಮದು ಮತ್ತು ಸರ್ ಹೇಗೆ ಮಾಡ್ತೀವಿ ಅಂತ ಹೇಳಿದಾಗ ಎಲ್ಲ ಡಾಕ್ಯುಮೆಂಟ್ ಕೊಟ್ಟು ಮಾಡಿಸ್ಕೊಂಡಿದ್ದೀವಿ. ಅಲ್ಲಿಂದ ಕೆನರಾ ಬ್ಯಾಂಕ್ನ ಸರ್ ಹಾಗೆ ಭಾಳ ತುಂಬ ಮುಂದುವರಿತು. ಅದರ ಜೊತೆ ಮಹಾರಾಷ್ಟ್ರದಿಂದ ಗೋಕರ್ಣ ಮಹಾಬಲೇಶ್ವರ ಮಂದಿರಕ್ಕೆ ಆಗಮಿಸಿದ ಭಕ್ತರ ತಂಡ ದೇವಾಲಯದ ಶಿವಪದ ವೇದಿಕೆಯಲ್ಲಿ ಭಜನೆ ಹಾಗೂ ನೃತ್ಯ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದರು. ಶುಕ್ರವಾರ ಮುಂಜಾನೆ ಆಗಮಿಸಿದ ಮಹಾರಾಷ್ಟ್ರದ ಭಜನಾ ತಂಡ ದೇವರ ದರ್ಶನ ಪಡೆದ ಬಳಿಕ ಪರಶಿವನ ಸಂಗೀತ ಸೇವೆ ಸಲ್ಲಿಸಿದ್ದು, ಹಿರಿಯ ಮಹಿಳೆಯೋರ್ವಳು ಭಕ್ತಿಯ ಹಾಡಿಗೆ ಹೆಜ್ಜೆ ಹಾಕಿ ಜನರನ್ನ ಆಕರ್ಷಿಸಿದ್ರು. 1 ಗಂಟೆಗೂ ಅಧಿಕ ಕಾಲ ದೇವರ ನಾಮ ಪಠಿಸಿ ತೆರಳಿದ್ರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್,
ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.